ದೆಹಲಿ ಅಂಗಳ ತಲುಪಿದ ರಾಜ್ಯ ಕಾಂಗ್ರೆಸ್ ರಾಜಕೀಯ. ವರಿಷ್ಠರ ಮುಂದೆ ಏನೆಲ್ಲ ನಡೆಯಿತು ಚರ್ಚೆ. ಮನೆಯೊಂದು ಮೂರು ಬಾಗಿಲು ಅನ್ನುವಂತಿದೆ ರಾಜ್ಯ ಕಾಂಗ್ರೆಸ್ ಪರಿಸ್ಥಿತಿ. ಒಂದ್ ಕಡೆ ಸಿಎಂ ಸ್ಥಾನ ಬದಲಾವಣೆ ಬೀಸುವ ದೊಣ್ಣೆಯಿಂದ ಪಾರಾಗಲು ಸಿದ್ದರಾಮಯ್ಯ ಕಸರತ್ತು. ಇನ್ನೊಂದ್ ಕಡೆ ಸಿಎಂ ಕುರ್ಚಿ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರುವ ಡಿಕೆ ಶಿವಕುಮಾರ್. ಇದರ ನಡುವೆ ಸತೀಶ್ ಜಾರಕಿಹೊಳಿ ಉರುಳಿಸಿರುವ ದಾಳ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ದಿಢೀರ್ ದೆಹಲಿಗೆ ಸಿಎಂ ಡಿಸಿಎಂ ತೆರಳಿರೋದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಸಾಲದಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಮುಹೂರ್ತ ಕೂಡಿ ಬರುತ್ತಾ ಅನ್ನುವ ದೊಡ್ಡ ಪ್ರಶ್ನೆಯು ಆಕಾಂಕ್ಷಿಗಳನ್ನ ತುದಿಗಾಲಲ್ಲಿ ನಿಲ್ಲಿಸಿದೆ. ಬೀಸೋ ದೊಣ್ಣೆಯಿಂದ ಪಾರಾಗಲು ಸಿಎಂ ತಂತ್ರ. ಆಪ್ತರಿಗೆ ಕೆಪಿಸಿಸಿ ಪಟ್ಟ ಕಟ್ಟಲು ಸಿದ್ದರಾಮಯ್ಯ ಸ್ಕೆಚ್. ಅಧಿಕಾರ ಹಂಚಿಕೆ ಅನ್ನುವ $1 ಮಿಲಿಯನ್ ಪ್ರಶ್ನೆಗೆ ಎಂದಿಗೂ ತಾರ್ಕಿಕ ಉತ್ತರವಿಲ್ಲ. ಆದರೆ ಒಂದು ಸಿಎಂ ಕುರ್ಚಿ ಮೇಲೆ ಇಟ್ಟೇ ಕೂತಿರುವ ಡಿಕೆ ಶಿವಕುಮಾರ್ ಅವಕಾಶ ಸಿಕ್ಕಾಗ್ಲೆಲ್ಲ ಹೈಕಮಾಂಡ್ ಮುಂದೆ ಪಕ್ಷ ನಿಷ್ಠ ಅನ್ನುವ ದಾಳವನ್ನ ಉರುಳಿಸುತ್ತಲೇ ಬರ್ತಾ ಇದ್ದಾರೆ. ಇದರ ನಡುವೆ ಶತಾಯಗತಾಯ ಸಿಎಂ ಕುರ್ಚಿ ಬಿಡಲು ಸಿದ್ಧರಿಲ್ಲದ ಸಿದ್ದರಾಮಯ್ಯ ಅವರು ಇದೀಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನುವ ದಾಳ ಉರುಳಿಸಿದ್ದಾರೆ. ಈ ಮೂಲಕ ಡಿಕೆಶಿ ತಂತ್ರಕ್ಕೆ ಪ್ರತಿತಂತ್ರ ಹೆಣೆದಿದ್ದಾರೆ. ಸಾಲದಕ್ಕೆ ತಮ್ಮ ಆಪ್ತ ಸತೀಶ್ ಜಾರಕಿಹೊಳಿ ಇಲ್ಲ ಈಶ್ವರ್ ಖಂಡ್ರೆಗೆ ಜಾತಿ ಆಧಾರದಲ್ಲಿ ಕೆಪಿಸಿಸಿ ಪಟ್ಟ ಕಟ್ಟಲು ವರಿಷ್ಠರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಇದರ ನಡುವೆಯೇ ರಾಜ್ಯದಲ್ಲಿ 3 ಡಿಸಿಎಂಗಳ ನೇಮಕಕ್ಕೂ ಸಿದ್ದು ವರಿಷ್ಠರ ಮುಂದೆ ಡಿಮ್ಯಾಂಡ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸಿಎಂ ಆಗೋವರೆಗೂ ನಾನೇ ಕೆಪಿಸಿಸಿ ಅಧ್ಯಕ್ಷ. 3 ಡಿಸಿಎಂ ಬೇಡಿಕೆಗೆ ಭಾರೀ ವಿರೋಧ. ಒಂದ್ ಕಡೆ ಸಿದ್ದರಾಮಯ್ಯ ಕ್ಯಾಂಪ್ ತೆರೆಮರೆಯಲ್ಲಿ ಗೇಮ್ ರೂಪಿಸ್ತಾ ಇದ್ರೆ, ಇತ್ತ ಡಿಕೆ ಶಿವಕುಮಾರ್ ಕೂಡ ಸುಮ್ಮನೆ ಕೂತಿಲ್ಲ. ಯಾವುದೇ ಕಾರಣಕ್ಕೂ ರಾಜಿಯೇ ಇಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನ ರವಾನಿಸಿರುವ ಡಿಸಿಎಂ ಮುಖ್ಯಮಂತ್ರಿ ಕುರ್ಚಿ ಸಿಗೋವರೆಗೂ ಕೆಪಿಸಿಸಿ ಹುದ್ದೆ ತ್ಯಜಿಸುವ ಪ್ರಶ್ನೆಯೇ ಇಲ್ಲ ಅಂತ ಖಡಕ್ ಆಗಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, 3 ಡಿಸಿಎಂ ಹುದ್ದೆ ಸೃಷ್ಟಿ ಪ್ರಸ್ತಾಪಕ್ಕೂ ಡಿಕೆ ಬಿಲ್ಕುಲ್ ಒಪ್ಪಿಲ್ಲ ಎನ್ನಲಾಗ್ತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬೆಲೆ ಏರಿಕೆ ಬಿಸಿ. ಒಂದ್ ಕಡೆ ಗ್ಯಾರಂಟಿಗಳ ನೊಗ ಭಾರವಾಗ್ತಾ ಇದ್ರೆ, ಇತ್ತ ಬೆಲೆ ಏರಿಕೆ ಬೆಂಕಿ ಸರ್ಕಾರದ ಬುಡಕ್ಕೆ ಬರ್ತಾ ಇದೆ. ಇಂಥದ್ರಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಿಸಬೇಕಾದ ಅನಿವಾರ್ಯತೆಯಲ್ಲಿ ಸರ್ಕಾರ ಸಿಲುಕಿಕೊಂಡಿದೆ. ಹೀಗಾಗಿ ಓರ್ವ ವರ್ಚಸ್ವಿ ನಾಯಕನಿಗೆ ಕೆಪಿಸಿಸಿ ಹುದ್ದೆ ನೀಡಿ ಚುನಾವಣೆಗೆ ಹೋಗುವ ಇರಾದೆ ವರಿಷ್ಠರಿಗಿದೆ. ಅಷ್ಟೇ ಅಲ್ಲ, ಶೀಘ್ರವೇ ಸಂಪುಟ ಪುನಾರಚನೆ ಮಾಡಿ ಕೆಲ ದುರ್ಬಲ ಮಂತ್ರಿಗಳನ್ನ ಮನೆಗೆ ಕಳುಹಿಸಿ ಪಕ್ಷಕ್ಕಾಗಿ ದುಡಿಯುವ ಎನರ್ಜೆಟಿಕ್ ಲೀಡರ್ಗಳಿಗೆ ಮಣೆ ಹಾಕುವ ಲೆಕ್ಕಾಚಾರವು ಹೈಕಮಾಂಡ್ ಮುಂದಿದೆ. ಆದರೆ ಸಿಎಂ ಡಿಸಿಎಂ ಪವರ್ ಶೇರಿಂಗ್, ಹನಿ ಟ್ರ್ಯಾಪ್, ಬೆಲೆ ಏರಿಕೆ ಗುದ್ದಾಟ, ಕೆಪಿಸಿಸಿ ಕುರ್ಚಿ ಹೀಗೆ ಸಾಲು ಸಾಲು ಸವಾಲುಗಳನ್ನ ದೆಹಲಿ ನಾಯಕರು ಹೇಗೆ ನಿಭಾಯಿಸ್ತಾರೋ ಅನ್ನೋದು ಈಗಿರುವ ಪ್ರಶ್ನೆ. ಇನ್ನೊಂದು ಕಡೆ ಈಗಾಗಲೇ ಬಿಜೆಪಿ ಕೂಡ ಅಹೋರಾತ್ರಿ ಧರಣಿ ನಡೆಸಿದ್ದು ಸರ್ಕಾರದ ವಿರುದ್ಧ ಬತ್ತಳಿಕೆಯಲ್ಲಿನ ಒಂದೊಂದೇ ಅಸ್ತ್ರಗಳನ್ನ ಪ್ರಯೋಗಿಸ್ತಾ ಇದೆ. ಒಟ್ನಲ್ಲಿ ಸಿದ್ದು ಡಿಕೆ ದೆಹಲಿ ದಂಡಯಾತ್ರೆ ಏನೆಲ್ಲ ಫಲವನ್ನ ನೀಡುತ್ತೆ ಅನ್ನೋದು ಖುದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಕುತೂಹಲವನ್ನ ಹೆಚ್ಚಿಸಿದೆ.